ಎಲ್ರಿಗೂ ನಮಸ್ಕಾರ. ಪ್ರಿಮಾದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಯಾವ ವಿಚಾರದ ಬಗ್ಗೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮಗೆ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ. ನಿನ್ನೆ ಒಂದು ಸುದ್ದಿಗೋಷ್ಠಿ ನಡೆಯುತ್ತೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಮಧು ಬಂಗಾರಪ್ಪನವರು, ಶಿಕ್ಷಣ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪನವರು ಸುದ್ದಿಗೋಷ್ಠಿ ನಡೆಸಿ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು, ಒಂದಷ್ಟು ಅವರು ಹೇಳಿರುವಂತಹ ಮಾತುಗಳು ಹೈಲೈಟ್ ಆಗಿರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಓಕೆನಾ? ಸೊ ಶಿಕ್ಷಕ ವೃತ್ತಿಯನ್ನೇ ನಮ್ಮ ಕನಸನ್ನಾಗಿ ಮಾಡಿಕೊಂಡು ಹಗಲು ರಾತ್ರಿ ಅಂತಲೂ ನೋಡದೆ ಓದ್ತಾ ಇರ್ತಕ್ಕಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ನಿನ್ನೆ ನಡೆದಂತಹ ಒಂದು ಸುದ್ದಿಗೋಷ್ಠಿ ಒಂದು ಭರವಸೆಯ ಸುದ್ದಿ ಅಂತಲೇ ಹೇಳ್ಬೋದು. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಬಾಕಿ ಇರತಕ್ಕಂತಹ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದಿನ 4ರಿಂದ 5 ತಿಂಗಳ ಒಳಗೆ ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿರೋ ಅಂಥದ್ದು. ಸೊ ಬೇರೆ ಎಲ್ಲ ಇಲಾಖೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹೈಯೆಸ್ಟ್ ಪೋಸ್ಟ್ಗಳು ಇರೋವಂಥದ್ದು. ಹೈಯೆಸ್ಟು ಅಂತಂದರೆ ಬರೀ 2,000-3,000 ಅಲ್ಲ, 50+ ಅಂದರೆ 50,000ಕ್ಕಿಂತಲೂ ಹೆಚ್ಚಿನ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಿನ್ನೆ ಇವರು ಹೇಳಿರುವಂತಹ ಮಾತಿನ ಪ್ರಕಾರ ನಾವು ನೋಡೋದೇ ಆದರೆ 4ರಿಂದ 5 ತಿಂಗಳ ಒಳಗೆ ಶಿಕ್ಷಕ ನೇಮಕಾತಿ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ ಅಂತ ಹೇಳಿರೋ ಅಂಥದ್ದು. ಸೊ ಇದು ಪಾಸಿಬಲ್ ಇದೆಯಾ ಅನ್ನೋದು ನಿಮ್ಮೆಲ್ಲರ ಒಂದು ಪ್ರಶ್ನೆ ಆಗಿರುತ್ತೆ. ಡೆಫಿನೆಟ್ಲಿ ನಾವು ಅದನ್ನು ಎಸ್ ಅಂತ ಅಂದ್ಕೊಳ್ಳುವಂತಹ ಪರಿಸ್ಥಿತಿ. ಯಾಕೆ ಅಂತಂದರೆ ಲಾಸ್ಟ್ ಇಯರ್ 2025 ಏನು ಬಹಳಷ್ಟು ಗ್ಯಾಪ್ಗಳ ಬಳಿಕ TET ಎಕ್ಸಾಮನ್ನು ಮಾಡಿದ್ರು. ಅವರು ಕೊನೆ ಮೂಮೆಂಟಲ್ಲಿ ಹೇಳಿದ್ರು ಲೈಕ್ ಇನ್ನು 2-3 ತಿಂಗಳ ಒಳಗಾಗಿ ನಾವು TET ಪರೀಕ್ಷೆಯನ್ನು ಮಾಡಿ ಮುಗಿಸ್ತೀವಿ ಅಂತ. ಆವಾಗಲೂ ಕೂಡ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಕೆಲವು ಅಭ್ಯರ್ಥಿಗಳು ತುಂಬ ಸೀರಿಯಸ್ ಆಗಿ ತಗೊಂಡು ಓದಿ ಕ್ಲಿಯರ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಕೆಲವರು ಕೊಂಕು ಮಾತುಗಳನ್ನು ಹೇಳ್ತಾ ಇದ್ರು, ಲೈಕ್ ಯಾವಾಗ ಆಗುತ್ತೆ, ಈ ವರ್ಷ ಮಾಡಲ್ಲ, 26th ಮಾಡ್ತಾರೆ, ಅವ್ರದ್ದು ಎಲೆಕ್ಷನ್ ಟೈಮ್ ಅದು, ಸೊ ಅವಾಗ ಮಾಡ್ತಾರೆ, ಇವಾಗ ಮಾಡ್ತಾರೆ ಅಂತ ಕೆಲವೊಂದಷ್ಟು ನೆಗೆಟಿವ್ ಯೋಚನೆಗಳನ್ನ ಮಾಡಿಕೊಂಡು, ನೆಗೆಟಿವ್ ಕಾಮೆಂಟ್ಸ್ಗಳನ್ನು ಮಾಡಿಕೊಂಡು, ನೆಗೆಟಿವ್ ಆಗಿ ಯೋಚನೆಗಳನ್ನ ಮಾಡ್ಕೊಂಡಿದ್ರೆ. ಬಟ್ ಸಡನ್ ಆಗಿ ಏನಾಯಿತು, ಆಲ್ ಆಫ್ ಅ ಸಡನ್ ಆಗಿ ನೋಟಿಫಿಕೇಶನ್ ಮಾಡಿದ್ರು. ಡಿಸೆಂಬರಲ್ಲಿ ಎಕ್ಸಾಮ್ ಮುಗಿಸಿದ್ರು. ಸೊ ಅದ್ರ ಎಕ್ಸಾಮ್ ಆಗಿದ್ದು ಈವ್ನಿಂಗೇನೆ ಏನು ಮಾಡಿದ್ರು, ಕೀ ಆನ್ಸರ್ಸ್ನ ಕೂಡ ಬಿಟ್ಟರು. ಸೊ ತುಂಬ ಪ್ರೊಸೀಜರ್ಸ್ ಬೇಗ ಮಾಡ್ಕೊಂಡು ಹೋಗ್ಬಿಟ್ರು. ಅದೇ ಥರ ಈಗಲೂ ಕೂಡ 4ರಿಂದ 5 ತಿಂಗಳ ಒಳಗಾಗಿ ನಾವು ಎಲ್ಲ ಪ್ರೊಸೀಜರ್ಸ್ನ ಮುಗಿಸ್ತೀವಿ ಅಂತ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ನೇಮಕಾತಿ ಅಧಿಸೂಚನೆ ಯಾವಾಗ ಹೊರಡಿಸಬಹುದು ಅಂತ ನೀವು ಜಸ್ಟ್ ಯೋಚನೆ ಮಾಡಿ. ಯಾಕಂತಂದರೆ ಅವರ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ. ಅವರ ಓಟು ಮತಪೆಟ್ಟಿಗೆಗಳನ್ನು ಅವರು ಭದ್ರ ಮಾಡ್ಕೊಳ್ಬೇಕಲ್ಲ. ಸೊ ಹಾಗಾಗಿ ನಮ್ಮ ವಿಶ್ವಾಸವನ್ನು ಅವರು ಖಂಡಿತವಾಗ್ಲೂ ಗಳಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಟೈಮ್. ಸೊ ಹಾಗಾಗಿ ಅವರು ಡೆಫಿನೆಟ್ಲಿ ಆದಷ್ಟು ಬೇಗ ನೋಟಿಫಿಕೇಶನ್ನ ಮಾಡ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ, 4ರಿಂದ 5 ತಿಂಗಳ ಒಳಗೆ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು ಸುದ್ದಿ, ಸುಳ್ಳು ಭರವಸೆ, ಒಂದಾದ್ಮೇಲೆ ಒಂದು ಸುಳ್ಳು ಹೇಳ್ತಾನೆ ಬರ್ತಾ ಇದ್ದಾರೆ, ನಮ್ಮನ್ನು ನಂಬಿಸೋದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಸೈಡಿಗಿಟ್ಟು ನಾವು ನಮ್ಮ ಕೆಲಸನ ಮಾಡ್ತಾ ಹೋಗೋಣ. ಬಿಕಾಸ್ ಲಾಸ್ಟ್ ಇಯರ್ TET ಎಕ್ಸಾಮ್ನೇ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋದಿದ್ರೆ ಖಂಡಿತವಾಗ್ಲೂ ಕೂಡ ಇವರು ಹೇಳಿರ್ತಕ್ಕಂತಹ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳ ಮೇಲೆ ನಾವು ಕೂಡ ನಿಂತ್ಕೋಬೇಕಾಗತ್ತೆ. ಸೊ ಹಾಗಾಗಿ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಬಹಳಷ್ಟು PSTR ಆಗಿರಬಹುದು, GPSTR ಆಗಿರಬಹುದು, HSTR ಆಗಿರಬಹುದು, ಬಹಳಷ್ಟು ಪೋಸ್ಟ್ಗಳನ್ನ ಕರೀತಕ್ಕಂತಹ ಸಾಧ್ಯತೆ ಇದೆ. ಹಾಗಂತ ನಾವು 30ರಿಂದ 40 ಸಾವಿರ ಪೋಸ್ಟ್ಗಳನ್ನ ಕರೀತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ಆಲ್ರೆಡಿ 5,800 ಅನುದಾನಿತ ಶಾಲೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಉಳ್ಕೊಂಡಿರ್ತಕ್ಕಂತಹ ಪೋಸ್ಟ್ಗಳು ಏನು ನಾರ್ಮಲ್ ಟೀಚರ್ಸ್ಗಳಿಗೆ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಎಲ್ಲ ಶಿಕ್ಷಕ ಹುದ್ದೆಗೆ ಬೇಕಾಗಿರ್ತಕ್ಕಂತಹ ತಯಾರಿಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರು 4 ತಿಂಗಳಿದೆ ಅಲ್ವಾ ಅಂತ ಸೈಲೆಂಟಾಗಿ ಕುತ್ಕೊಬಿಡ್ತಾರೆ, ಬರೀ ಓದೋದ್ರ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀರಾ. ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ತುಂಬ ಜನ ಓದ್ಕೊಂಡು ಎಲ್ಲ ಆಗಿ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಫೇಲ್ಯೂರ್ ಆಗಿರೋವಂಥದ್ದು ಕೂಡ ಇದೆ. ಹಾಗಾಗಿ ನಮ್ಮ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆಯಾ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ವಾ ಅದರಲ್ಲಿ, ಸೊ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ದಾಖಲೆಗಳ ಸಿದ್ಧತೆ ಮಾಡ್ಕೋಬೇಕು. ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅದನ್ನು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅಫಿಡವಿಟ್. ಇನ್ ಕೇಸ್ ನಿಮ್ಮ ಹೆಸರಲ್ಲಿ ಕೆಲವೊಂದಷ್ಟು ವ್ಯತ್ಯಾಸಗಳಾಗಿದ್ದರೆ, ಮಾರ್ಕ್ಸ್ ಕಾರ್ಡಲ್ಲಿ ಅಂದರೆ ಫಸ್ಟ್ ಇಯರ್ PUC ಮಾರ್ಕ್ಸ್ ಕಾರ್ಡಲ್ಲೇ ಬೇರೆ ಥರ ಇರುತ್ತೆ, 10th ಮಾರ್ಕ್ಸ್ ಕಾರ್ಡಲ್ಲೇ ಬೇರೆ ಥರ ಇರುತ್ತೆ ಹೆಸರು, ಆ್ಯಂಡ್ ಡಿಗ್ರಿನಲ್ಲೇ ಬೇರೆ ಥರ ಇರುತ್ತೆ. ಸೊ ಆ ಥರ ಏನಾದರೂ ಆದಾಗ ಏನು ಮಾಡಬೇಕು, ಲೀಗಲ್ ಅಫಿಡವಿಟ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದ್ರ ಕಡೆನೂ ಕೂಡ
ಗಮನ ಕೊಡಬೇಕಾಗುತ್ತೆ. ಇನ್ನು ಯಾರೆಲ್ಲ ಗೆಸ್ಟ್ ಟೀಚರ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಅವರು ಕೆಲವ್ರು ಏನು ಮಾಡ್ತೀರಾ ಅಂತಂದರೆ, ಟೈಮ್ ಸಾಕಾಗಲ್ಲ ನಮಗೆ ಓದ್ಕೊಳ್ಳೋದಕ್ಕೆ, 10 to 12 hours ನಮಗೆ ಓದ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಕೆಲಸ ಬಿಟ್ಟು ಓದ್ಕೊಳ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಟೈಮ್ನ ಬಳಸ್ಕೋಬೇಕಾಗುತ್ತೆ. ಕೆಲವರಿಗೆ ಏನು ಗೆಸ್ಟ್ ಟೀಚರ್ಸ್ ಆಗಿ ಮಾಡ್ತಕ್ಕಂತಹ ಕೆಲಸದಿಂದ ಏನು ಬರ್ತಾ ಇದೆ ಸ್ಯಾಲ್ರಿ, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಕೂಡ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ. ನಾನು ಶಾಲೆಗೂ ಹೋಗಿ ನನ್ನ ಕೆಲಸನ ಮುಗಿಸ್ಕೊಂಡು ಓದ್ಕೊಳ್ಳೋದಕ್ಕೆ ನನಗೆ ಸಮಯ ಸಾಕಾಗುತ್ತಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ಶಿಕ್ಷಕ ವೃತ್ತಿ ಅನ್ನೋದೇನಿದೆ ಅಲ್ಲ, ಅದು ಬರೀ ಕೆಲಸ ಅಲ್ಲ, ಅದೊಂಥರ ದೊಡ್ಡ ಜವಾಬ್ದಾರಿ. ಎಲ್ಲ ಟೀಚರ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ಸ್, ಅಂತಹ ಒಂದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ನಾವು ಮಕ್ಕಳನ್ನು ರೆಡಿ ಮಾಡ್ತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತಲ್ವ. ಸೊ ಹಾಗಾಗಿ ಈ ಒಂದು 4 ತಿಂಗಳ ಒಂದು ಕಾಯುವಿಕೆ ಅಥವಾ ಕಲಿಯುವಿಕೆ ಏನಿದೆ ಅಲ್ಲ, ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ನಾಂದಿ ಆಗಬಹುದು. ಸೊ ಈ ಒಂದು ಸಿಸ್ಟಮಲ್ಲಿ, ಒಂದು ಇಲಾಖೆಯಲ್ಲಿ, ವ್ಯವಸ್ಥೆಯಲ್ಲಿ ವಿಳಂಬ ಆಗಿರಬಹುದು, ಹಾಗಂತ ನಾವು ಬೇಜಾರು ಮಾಡ್ಕೋಬಾರ್ದು. ಸೊ ಏನೋ ಒಂದು ಹೇಳ್ತಾರೆ ಗೊತ್ತಾ, ತಾಳಿದವನು ಬಾಳಿಯಾನು ಅಂತ. ಸೊ ಹಾಗೆ ನಮ್ಮ ತಾಳ್ಮೆಗೂ ಕೂಡ ಅತಿ ಶೀಘ್ರದಲ್ಲೇ ಪ್ರತಿಫಲ ಸಿಗುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇಂದ ನಾವು ಓದಬೇಕಾಗತ್ತೆ. ಸೊ ಇನ್ನ ತುಂಬಾ ಜನಕ್ಕೆ PSTR, GPSTR ಮತ್ತೆ HSTR ಎಕ್ಸಾಮ್ಸ್ಗಳ ಬಗ್ಗೆ ಡೌಟ್ ಇರುತ್ತೆ. ಅಂಡ್ ನಮಗೆ ಆಲ್ರೆಡಿ ಗೊತ್ತಿದೆ C&R ರೂಲ್ HSTRಗೆ ಇನ್ನೂ ಬಂದಿಲ್ಲ. ಅಂಡ್ PSTR ಮತ್ತೆ GPSTRಗೆ ಸಂಬಂಧಪಟ್ಟ ಹಾಗೆ C&R ರೂಲ್ ಬಂದಿದೆ. ಇನ್ನು ಸಮಗ್ರ C&R ರೂಲ್ಗೆ ನಾವು ವೇಟ್ ಮಾಡಬೇಕಾಗತ್ತೆ, ಅದು ಕೂಡ ಆದಷ್ಟು ಬೇಗನೆ ಬರುತ್ತೆ. ಸೊ PSTR ಅಂತ ಬಂದಾಗ ನಮಗೆ ಕೇವಲ ಒಂದು ಪತ್ರಿಕೆ ಮಾತ್ರನೇ ಇರುತ್ತೆ. ಸೊ B.Ed ಆದ ಅಭ್ಯರ್ಥಿಗಳು PSTR ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ D.Ed ಪ್ಲಸ್ PUC, D.Ed ಪ್ಲಸ್ ಡಿಗ್ರಿ ಆದವರಿಗೆ ಮಾತ್ರನೇ PSTRನ ಬರೆಯೋಕ್ಕೆ ಅವಕಾಶ ಇರುತ್ತೆ. ಸೊ B.Ed ಮಾಡಿದ್ದೀನಿ ನಾನು, PUCಯಲ್ಲೂ ಒಳ್ಳೆ ಪರ್ಸೆಂಟೇಜ್ ಇದೆ, ನಾವು PSTRಗೆ ಅಪ್ಲೈ ಮಾಡ್ಬೋದು ಅಂದರೆ ಆಗಲ್ಲ. ಸೊ PSTRಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ PSTR ಅಂತ ಬಂದಾಗ ನಮಗೆ ಜಸ್ಟ್ 150 ಮಾರ್ಕ್ಸಿಗೆ ಒಂದೇ ಒಂದು ಪೇಪರ್ ಇರುತ್ತೆ. ಅದರಲ್ಲೇ ಎಲ್ಲವೂ ಕೂಡ ಇರುತ್ತೆ. ಸಾಮಾನ್ಯ ಜ್ಞಾನ ಆಗಿರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನ ಆಗಿರಬಹುದು, ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಸೊ ಇದೆಲ್ಲವೂ ಕೂಡ ಏನು PSTRಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳಾಗಿರುತ್ತೆ, ಒಂದೇ ಒಂದು ಪೇಪರ್ ಇರುತ್ತೆ. ಆ್ಯಂಡ್ GPSTR ಅಂತ ಬಂದಾಗ ನಾವು B.Ed ಮತ್ತು D.Ed ಎರಡೂ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಸೊ D.Edನವ್ರಿಗೆ ನೋಡಿ PSTR ಕೂಡ ಬರಿಬೋದು, ಮತ್ತು GPSTR ಕೂಡ ಬರಿಬೋದು. ಸೊ B.Ed ಮಾಡಿರೋಂಥವ್ರಿಗೆ GPSTR ಪ್ಲಸ್ HSTR ಎರಡು ಕೂಡ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ GPSTR ಅಂತ ಬಂದಾಗ ನಾವು 3 ಪೇಪರ್ಸ್ನ ಅಟೆಂಡ್ ಮಾಡ್ತೀವಿ. ಆ್ಯಕ್ಚುಲಿ ಸಬ್ಜೆಕ್ಟ್ ಟೀಚರ್ಸ್ನ ಹೊರತುಪಡಿಸಿ, ಅಂದರೆ ಸಬ್ಜೆಕ್ಟ್ ಅಂದರೆ ಕನ್ನಡ, ಇಂಗ್ಲೀಷ್ ಟೀಚರ್ಸ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ 3ನೇ ಪೇಪರ್ ಏನಿದೆ, ಏನು ಭಾಷಾ ಪತ್ರಿಕೆ ಅಂತ ಹೇಳ್ತಾರೆ. ಸೊ ಆ 3 ಪೇಪರ್ನ ನಾವು ಬರೀಲೇಬೇಕಾಗುತ್ತೆ. ಒಟ್ಟು 100 ಮಾರ್ಕ್ಸಿಗೆ ಇರುತ್ತೆ. ಸೊ ಕನ್ನಡ, ಸಮಾಜ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಮಾತ್ರ ಇರುತ್ತೆ, ಆಯಿತಾ, ಇಂಗ್ಲೀಷ್ ಟೀಚರ್ಸಿಗೆ ಇರೋದಿಲ್ಲ. ಸೊ ಹಾಗಾಗಿ ಮೊದಲನೇ ಪೇಪರ್ ಏನಿದೆ ಇದು ಕೂಡ 150 ಮಾರ್ಕ್ಸಿಗೆ ಇರುತ್ತೆ. ಎರಡನೇ ಪೇಪರ್ ಬಂದುಬಿಟ್ಟು ಇದು ಕೂಡ 150 ಮಾರ್ಕ್ಸಿಗೆ ಇರುತ್ತೆ. ಎಷ್ಟಾಯಿತು, 300 ಪ್ಲಸ್ 400 ಇದು ಭಾಷಾ ಸಾಮರ್ಥ್ಯ ಅಂತ. ಸೊ ಟೋಟಲ್ ಆಗಿ GPSTR ಬಂದುಬಿಟ್ಟು 400 ಅಂಕಗಳಿಗೆ ಇರೋ ಅಂಥದ್ದು. ಓಕೆ, ಸೊ ಪೇಪರ್ ಸೆಕೆಂಡ್ ಬಂದುಬಿಟ್ಟು ನಿಮ್ಮ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಆ್ಯಂಡ್ ಪೇಪರ್ 1 ಬಂದ್ಬಿಟ್ಟು ಸೇಮ್ ಲೈಕ್ PSTR, ಸಾಮಾನ್ಯ ಜ್ಞಾನ ಇರುತ್ತೆ, ಸೈಕಾಲಜಿ ಇರುತ್ತೆ, ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಸಾಮಾನ್ಯ ವಿಜ್ಞಾನ ಇರುತ್ತೆ, ಕಂಪ್ಯೂಟರ್ ಇರುತ್ತೆ. ಓಕೆ, ಸೊ ನೆಕ್ಸ್ಟು HSTR ಅಂತ ಬಂದಾಗ, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಅಲ್ಲಿ ಕೂಡ ನಾವು 2 ಪತ್ರಿಕೆಗಳನ್ನು ನೋಡ್ತೀವಿ. ಒಂದು ಪತ್ರಿಕೆ ಬಂದು ಕಾಮನ್ ಫಾರ್ ಎವ್ರಿ ಸಬ್ಜೆಕ್ಟ್ ಟೀಚರ್, ಆ್ಯಂಡ್ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ನಿಮ್ಮ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಲೈಕ್ ನೀವು ಕನ್ನಡ ಟೀಚರ್ಸ್ ಆಗಿದ್ರೆ ನೀವು ಕನ್ನಡ ಬರೀಬೇಕು, ಸೋಷಿಯಲ್ ಸ್ಟಡೀಸ್ ಟೀಚರ್ ಆಗಿದ್ರೆ ನಿಮಗೆ ಸೋಷಿಯಲ್ ಸ್ಟಡೀಸ್ ಇರುತ್ತೆ ಕಂಪ್ಲೀಟ್ ಆಗಿ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಸಾಮಾನ್ಯ ಜ್ಞಾನ, ಮೆಂಟಲ್ ಎಬಿಲಿಟಿ ಇದ್ಯಾವುದು ಬರೋದಿಲ್ಲ. ಆ್ಯಂಡ್ ಪೇಪರ್ 1 ಅಂತ ಬಂದಾಗ ನಿಮಗೆ ಸಾಮಾನ್ಯ ಜ್ಞಾನ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಮಾನಸಿಕ ಸಾಮರ್ಥ್ಯ ಇರುತ್ತೆ, ಅಂದರೆ ಮೆಂಟಲ್ ಎಬಿಲಿಟಿ ಇರುತ್ತೆ. ಓಕೆ, ಸೊ ನಾವು HSTR ಅಂತ ಬಂದಾಗ, ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ಅಪ್ ಟು PG ವರೆಗೂ ಕೂಡ ನಾವು ಸಿಲೆಬಸ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ಪೇಪರ್ 2 ಬಂದಾಗ ಕನ್ನಡ, ಇಂಗ್ಲೀಷು, ಸೋಷಿಯಲ್ ಸೈನ್ಸು ಮತ್ತು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಅದು ಬಂದ್ಬಿಟ್ಟು 100 ಮಾರ್ಕ್ಸಿಗೆ. ಓಕೆ, ಸೊ 400 ಮಾರ್ಕ್ಸು GPSTR ಟೀಚರ್ಸ್ಗೆ, ಆ್ಯಂಡ್ 150 ಮಾರ್ಕ್ಸ್ ಬಂದುಬಿಟ್ಟು PSTR ಟೀಚರ್ಸ್ಗೆ, 200 ಮಾರ್ಕ್ಸ್ ಬಂದುಬಿಟ್ಟು HSTR ಟೀಚರ್ಸ್ಗೆ. ಓಕೆ,
HSTR ಟೀಚರ್ಸ್ಗೆ. ಸೊ ಇದಿಷ್ಟು ಏನು ನಿಮ್ಮ GPSTR, PSTR ಮತ್ತು HSTR ಆಗಿರುತ್ತೆ. ಸೊ HSTRಗೆ ಸಂಬಂಧಪಟ್ಟ ಹಾಗೆ C&R ರೂಲ್ ಯಾವಾಗ ಬರುತ್ತೆ ಅಂತ ನಿಮಗೆ ಒಂದಷ್ಟು ಕನ್ಫ್ಯೂಷನ್ಸು ಮತ್ತು ಗೊಂದಲ ಆತಂಕ ಇರ್ಬೋದು, ಯಾವಾಗ ಬರುತ್ತೆ ಅಂತ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಖಂಡಿತ ಬಂದೇ ಬರುತ್ತೆ. ಹೋಪ್ಸ್ ಇಟ್ಕೊಳ್ಳೋಣ, ವೆಯ್ಟ್ ಮಾಡೋಣ. ಸೊ ಓದೋದಕ್ಕೆ ಶುರು ಮಾಡೋಣ. ಆಲ್ರೆಡಿ ನೀವೆಲ್ಲರೂ ಕೂಡ ಓದೋದಕ್ಕೆ ಶುರು ಮಾಡಿ ಅರ್ಧ ಮುಗಿಸಿರ್ತೀರಾ ಡೆಫಿನೆಟ್ಲಿ. ಯಾಕಂದರೆ ಇತ್ತೀಚಿನ ಬೆಳವಣಿಗೆಗಳು ಹಾಗಿದ್ದಾವೆ. ಒಂದು ದೊಡ್ಡ ಸಮಸ್ಯೆ ಇತ್ತು, ಇಂಟರ್ನಲ್ ರಿಸರ್ವೇಷನ್, ಅದು ಆಲ್ಮೋಸ್ಟ್ ಆಲ್ ಸಾಲ್ವ್ ಆಗಿದೆ. ಸೊ ಇವಾಗ ನಮ್ಮ ಮುಂದೆ ಇರೋದು ಏನು, ಬರೀ ನೇಮಕಾತಿ, ನೋಟಿಫಿಕೇಶನ್ಸು ಇದಿಷ್ಟೇ ಇರೋದಲ್ವ. ಸೊ ಹಾಗಾಗಿ ಡೆಫಿನೆಟ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾ ಇರ್ತೀರಾ. ಸೊ ಕೆಲವರಿಗೆ ಯಾರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟಿಲ್ಲ ಅವರಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ HSTRಗೆ ಸಂಬಂಧಪಟ್ಟ ಹಾಗೆ C&R ರೂಲ್ ಆದಷ್ಟು ಬೇಗನೆ ಬರುತ್ತೆ. ಸೊ ನಿಮ್ದು ಏನು ಸಿಲೆಬಸ್ ಇದ್ದಾವೆ ಅದನ್ನು ನೀವು ಓದೋದಕ್ಕೆ ಶುರು ಮಾಡಿ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಹೆಚ್ಚಿನ ಡೌಟ್ಸ್ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಮ ಡೌಟ್ಸ್ ಏನೇ ಇದ್ದು ಕೂಡ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.